ಇದು ದಾವಣಗೆರೆ ದಕ್ಷಿಣ ಕ್ಷೇತ್ರದಾಯಿತು ಅಂತಂದ್ರೆ ಬಾಗಲಕೋಟೆಯ ಪರಿಸ್ಥಿತಿ ಮತ್ತೊಂದು ರೀತಿಯಾಗಿದೆ. HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಮೇಟಿ ಅವರ ಕಿರಿಯ ಪುತ್ರ ಉಮೇಶ್ ಮೇಟಿಗೆ ಕಾಂಗ್ರೆಸ್ ಟಿಕೆಟ್ ಒಲ್ದಿದೆ. ಇಲ್ಲೂ ಕೂಡ ಆಕಾಂಕ್ಷಿಗಳಿದ್ರು. ಆಕಾಂಕ್ಷಿಗಳೆಲ್ಲರೂ ಕೂಡ HY ಮೇಟಿ ಅವರ ಪುತ್ರರೇ ಆಗಿದ್ರು. ಈಗ ಪುತ್ರ ಉಮೇಶ್ ಮೇಟಿಗೆ ಕಾಂಗ್ರೆಸ್ ಟಿಕೆಟ್ ಒಲ್ದಿದೆ. ಟಿಕೆಟ್ಗಾಗಿ ಪುತ್ರರ ನಡುವೆಯೇ ಬಿಗ್ ಫೈಟ್ ಏರ್ಪಟ್ಟಿತ್ತು. ಮಲ್ಲಿಕಾರ್ಜುನ್ ಮೇಟಿ ಮತ್ತು ಉಮೇಶ್ ಮೇಟಿಗೆ ನಡುವೆ ಟಿಕೆಟ್ಗಾಗಿ ಭಾರೀ ಲಾಬಿ ನಡೆಸಲಾಗಿತ್ತು. ಆದರೆ ಉಮೇಶ್ಗೆ ಟಿಕೆಟ್ ಘೋಷಣೆ ಮಾಡಿದೆ ಹೈಕಮಾಂಡ್. ನಾಳೆ ನಾಮಪತ್ರ ಸಲ್ಲಿಸಲಿಕ್ಕಿದ್ದಾರೆ ಬಿಜೆಪಿಯ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳು. ಒಂದು ಕಡೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಆ ರೀತಿಯಾಗಿ ಬೆಳವಣಿಗೆಗಳಿದ್ರೆ, ಬಾಗಲಕೋಟೆಯಲ್ಲಿ ಹಿಂಗೆ ಅಲ್ಲೇನೋ ಒಂದು ಹಂತದಲ್ಲಂತೂ ಸಕ್ಸಸ್ ಆಯಿತು. ಇಲ್ಲಿ ಬಂಡಾಯ ಹೇಳೋ ಪರಿಸ್ಥಿತಿ ಇದೆಯಾ ಇಲ್ವಾ ಅದನ್ನೇ ಕೇಳ್ತೀನಿ ನಮ್ಮ ಪ್ರತಿನಿಧಿ ಆನಂದ್ ಹತ್ರ. ಆನಂದ್, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಪರಿಸ್ಥಿತಿಯೇ ಬೇರೆ, ಬಾಗಲಕೋಟೆಯ ಪರಿಸ್ಥಿತಿಯೇ ಬೇರೆ. ಇಲ್ಲಿ ಬಂಡಾಯ ಅನ್ನೋದು ಬರುತ್ತಾ ಅಥವಾ ಕಾಂಗ್ರೆಸ್ಗೆ ಇದು ಸುಲಭ ಆಗುತ್ತಾ? ಇಲ್ಲೇನು ಯಾವುದೇ ರೀತಿಯಾಗಿ ಬಂಡಾಯ ಇರೋದಿಲ್ಲ ಅನ್ನುವಂಥ ರೀತಿಯಾಗಿ ಸಿಚುವೇಶನ್ ಇದೆಯಾ ಹಿಂಗೆ? ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಅಂತಿಮವಾಗಿ ಮಲ್ಲಿಕಾರ್ಜುನ್ ಮತ್ತೆ ಉಮೇಶ್ ಮೇಟಿ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ನಿಟ್ಟಿನಲ್ಲಿ ಲೆಕ್ಕಾಚಾರ ಆಗಿತ್ತು. ಅದೇ ಅಲ್ಲದೆ ಕೆಪಿಸಿಸಿ ಇಂದಲೂ ಕೂಡ 2 ಹಂತದಲ್ಲಿ ಆಂತರಿಕ ಸಮೀಕ್ಷೆಯನ್ನು ಕೂಡ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನೋದು ವರದಿ ಏನಿತ್ತು. ಆ ವರದಿ ಅನ್ವಯ ಈಗ ಉಮೇಶ್ ಮೇಟಿ ಅವರಿಗೆ ಬಹುತೇಕ ಟಿಕೆಟ್ ಫಿಕ್ಸ್ ಆಗಿರ್ತಕ್ಕಂಥದ್ದು. ಇವತ್ತು ಮಧ್ಯಾಹ್ನದ ಒಳಗಡೆ ಅವ್ರಿಗೂ ಕೂಡ ಟಿಕೆಟ್ ಘೋಷಣೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಜೊತೆಗೆ DK ಶಿವಕುಮಾರ್ ಅವರು ಬಿ ಫಾರಂ ಅನ್ನು ಕೂಡ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಅವರ ಕಿರಿಯ ಪುತ್ರಿ ಮಹಾದೇವಿ ಓಕೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.